ಸತ್ಯನ್ ಹಟಾವೋ, ಮಾಹಿತಿ ಸೌಧ ಬಚಾವೋ. ಆಯೋಗದಲ್ಲಿ ಮುಂದುವರಿದ ಆಯುಕ್ತರ ಅಯೋಗ್ಯತನ. ಕನ್ನಡಿಗರ ಆಲದ ಮರ, ಆ ದಿನಗಳು, ಶುಭಮಂಗಳ, ಪೊಲೀಸ್ ವಾಣಿ, ಮುಸ್ಸಂಜೆ ಸಮಯ, ಪತಂಗ, ಸಂಜೆ ಮುಗಿಲು, ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಹಯೋಗದೊಂದಿಗೆ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕರ್ಮಕಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸತ್ಯನ್ ಹಟಾವೋ, ಮಾಹಿತಿ ಸೌಧ ಬಚಾವೋ. ಪ್ರಜಾಪ್ರಭುತ್ವದ ಪ್ರಭುವಿನ ಸಂವಿಧಾನಬದ್ಧವಾದ ಹಕ್ಕಿಗೆ ಬೆಂಕಿ ಇಟ್ಟನೇ ಸರ್ವಾಧಿಕಾರಿ ಸತ್ಯನ್. ಲೋಕಾಯುಕ್ತ ಮತ್ತು ನ್ಯಾಯಾಲಯಕ್ಕೆ ಗುನ್ನ ಇಡಲು ಹೊರಟನೆ ಮಹಾಭ್ರಷ್ಟ ಸಾಧಕ ಸರ್ವಾಧಿಕಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನಕ್ಕೆ ಡೋಂಟ್ ಕೇರ್ ಅನ್ನುತ್ತಿದ್ದಾನ ಮಹಾಭ್ರಷ್ಟ ಸಾಧಕ ಸತ್ಯನ್. ಮಹಾನ್ ಭ್ರಷ್ಟ ಸರ್ವಾಧಿಕಾರಿ ಸತ್ಯನ್ ಆಯೋಗದಲ್ಲಿ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಮೈಗಳ್ಳ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಗೆ ರೆಡ್ ಕಾರ್ಪೆಟ್ ಹಾಕಿದ ಮಹಾನ್ ಭ್ರಷ್ಟ ಸಾಧಕ ಸತ್ಯನ್. ಅಖಿಲ ಕರ್ನಾಟಕ ಮಹಾಭ್ರಷ್ಟ ಸಾಧಕ ಸತ್ಯನ್ ಅಭಿಮಾನಿಗಳ ಮಹಾಸಂಘಕ್ಕೆ ಅಡಿಪಾಯ ಹಾಕಿದನೇ ಸತ್ಯನ್. ಮಹಾಭ್ರಷ್ಟ ಸತ್ಯನ್ ಡಾಕ್ಟರೇಟ್ ಪಡೆದದ್ದು ಭ್ರಷ್ಟಾಚಾರದಲ್ಲ. ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ದ ಮಹಾಭ್ರಷ್ಟ ಚಲದಂಕಮಲ್ಲ ಸತ್ಯನ್ ಆಯೋಗದಲ್ಲಿ ಆಯುಕ್ತನಾಗಿದ್ದು ಹೇಗೆ? ಯಾರೀ ಸತ್ಯನ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಸತ್ಯನ್ ಹಿನ್ನೆಲೆ ಏನು? ಮಹಾಭ್ರಷ್ಟ ಸಾಧಕ ಸತ್ಯನ್ ಮಾಡಿರುವ ಸಾಧನೆ ಏನು? ಸತ್ಯನ್ ಹಿನ್ನೆಲೆ ತಿಳಿಯುವ ಮುನ್ನ ಈ ಒಂದು ವಿಡಿಯೋ ನೋಡಿ. ನಾನು ಡಾಕ್ಟರ್ ಎಚ್ ಸತ್ಯನ್ ಅಂತ ಹೇಳಿ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಬೆಂಚ್ ನಂಬರ್ 2 ಗೆ ಬೆಂಗಳೂರು ಬೆಂಚ್. ಈಗಿನ ರಂಗನಾಥ್ ಎನ್ ಪ್ರಮುಖೆ ಅರ್ಜಿದಾರರು ರಂಗನಾಥ್ ಎನ್ ಪ್ರಮುಖೆ ಏನ್ ಓದಿದ್ದೀರಾ? ಡಿಪ್ಲೊಮಾ ಓದಿದ್ದೀರಾ? ಏನ್ ಉದ್ಯೋಗ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ. ಈಗ ಆಯೋಗಕ್ಕೆ 407 ಅಪ್ಲಿಕೇಶನ್ಸ್ ಬಂದಿದೆ. ಹೌದಾ? ನೀವು ಮೈಸೆಟ್ ಇಟ್ಕೊಳ್ಬೇಡ. ಯಾವ ಮೈಸೆಟ್ ಪಟ್ಟಿರ್ತೀವಿ ನೀವು? ಇಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ. 407 ಅಪ್ಲಿಕೇಶನ್ಸ್ಗಳನ್ನ ನೀನು ಆಯೋಗಕ್ಕೆ ಸಲ್ಲಿಸಿದ್ಯಾ. ಯಾರೇ ಇದ್ರು ಸಾರ್ವಜನಿಕ ಹಿತಾಸಕ್ತಿ ಇದ್ರೆ 1-2 ಅಪ್ಲಿಕೇಶನ್ಸ್ ಹಾಕ್ತಾರೆ. 407 ಅಂತ ಅಂದ್ರೆ ಮಿನಿಮಮ್ 6-1 ನಲ್ಲಿ, ನೀನು 18-1 ನಲ್ಲಿ, 19-1 ನಲ್ಲಿ 1:10 ಇರುತ್ತೆ. ಯಾಕಂದ್ರೆ ಆಯೋಗಕ್ಕೆ ಬರೋದು 10% ಮಾತ್ರ. ಅಂದ್ರೆ ನೀನು ಅರ್ಜಿನ ಮಿನಿಮಮ್ ಒಂದು 4,000 ಅರ್ಜಿಗಳನ್ನ ಸಲ್ಲಿಸಿದ್ದೆ ಬೇರೆ ಕಡೆಗೆಲ್ಲ ಕಟ್ತಾನೆ. ಮತ್ತೆ ಎಲ್ಲರೂ ನೀನು ಆಯೋಗಕ್ಕೆ ತಂದಿದ್ಯಾ? 6-1 ನಲ್ಲಿ ಯಾರು ಮಾಹಿತಿ ನಿನಗೆ ಕೊಟ್ಟೇ ಇಲ್ವಾ? ಆಯ್ತು. ಈ 407 ಇಂದ ಡಿಸ್ಪೋಸಲ್ ನಮ್ಮ ಆಯೋಗದಿಂದ 167 ಕೇಸಸ್ ಡಿಸ್ಪೋಸಲ್ ಆಗಿದೆ. ಎಷ್ಟು ಕೇಸಿನ ಭ್ರಷ್ಟಾಚಾರ ಕೇಸ್ಗಳನ್ನ ಹೊರಗೆ ಬಂದಿದೆ, ಎಷ್ಟು ಲೋಕಾಯುಕ್ತಕ್ಕೆ ಅಫಿಡವಿಟ್ ಫೈಲ್ ಮಾಡಿದ್ಯಾ ಹೇಳೋ ನನಗೆ ಎಕ್ಸ್ಪ್ಲೇನ್ ಮಾಡು. ಹೇಗೆ ಕೋರ್ಟ್ ಹಿಯರಿಂಗ್ ಕೊಟ್ಟಿದ್ದು ತಾನೆ? ಅಂದ್ರೆ ನೀನು 167 ಕೇಸಲ್ಲಿ 3 ಕೇಸ್ ಮಾತ್ರ ನೀವು ಲೋಕಾಯುಕ್ತಕ್ಕೆ ಹಾಕಿದ್ಯಾ. ಫೈನಲ್ ಏನಾದ್ರು ಜಡ್ಜ್ಮೆಂಟ್ ಆಗಿದೆಯಾ ಅಲ್ಲಿ? ಈಗ ನಿನ್ನಿಂದ ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ, ಯಾಕೆ ಬರ್ತಾರೋ? ನಾನ್ ಕೇಳಿದ್ರೆ ಆನ್ಸರ್ ಅಷ್ಟೇ ಹೇಳ್ತೀನೋ. ಇಷ್ಟು ಜನಕ್ಕೆ ಟಿಎಡಿಎ ಕೊಡ್ಬೇಕಲ್ಲ. ನಾನೇನೋ ಈಗ ಬೆಳಗಾಂ ಬೆಂಚ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕಷ್ಟ ಕೊಡುತ್ತೆ. ಆರ್ಟಿಐ ಕಾಯ್ದೆ ಅಂದ್ರೆ ಏನು? 95% ಇವರು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಬೇಕು ಆಫೀಸ್ಗಳಲ್ಲಿ. 5% ಮಾತ್ರ ಆರ್ಟಿಐ ಕಾಯ್ದೆನ ಒಂದು ಹಾಸ್ಟೆಲ್ 10 ನಿಮಿಷ 20 ನಿಮಿಷ ಮಾತ್ರ ಮಾಡಬೇಕು. ಬೆಳಗಿನ ಸಾಯಂಕಾಲದವರು ನಿಂದೆ ಕೆಲಸ ಮಾಡಬೇಕಾ? ಬೇರೆ ಉದ್ಯೋಗ ಇಲ್ಲ ಇರುತ್ತೆ. ಸರ್ಕಾರದ ಡೆವಲಪ್ಮೆಂಟ್ ವರ್ಕ್ಸ್ಗಳು ನಡೆಯೋದು ಬೇಡವಾ? 10 ನಿಮಿಷ ಬೇಡವಾ? ಇದೇ ಒಂದು ದಂಧೆ ಮಾಡ್ಕೊಂಡು ಕೂತಿದ್ದೀರ ನೀವು. ಯಾರು ಹೇಳೋದು ಕೇಳಿಲ್ಲ ನನಗೆ. 467 ಅಪ್ಲಿಕೇಶನ್ಸ್ ಹಿಂದೆ ಡಿಸ್ಪೋಸಲ್ ಆಗಿದೆ. 407ರಲ್ಲಿ 240 ಕೇಸು ಆಯೋಗದಲ್ಲಿ ಪೆಂಡಿಂಗ್ ಇದೆ. ಟೋಟಲ್ ನಂಬರ್ ಆಫ್ ಕೇಸಸ್ 226 ಇವತ್ತು ನನ್ನ ಪೀಠದಲ್ಲಿದೆ. ಆ 226 ನಾನು ಡಿಸ್ಪೋಸಲ್ ಮಾಡ್ತಾ ಇದ್ದೀನಿ. ನಿಮಗೆ ಜಡ್ಜ್ಮೆಂಟ್ ಬಂದ ಮೇಲೆ ಬ್ಲಾಕ್ ಲಿಸ್ಟ್ ಆಗಿದ್ರೆ ನೀವು ಬ್ಲಾಕ್ ಲಿಸ್ಟ್ ಆದವ್ರನ್ನ ಮತ್ತೆ ರಿಸೀವ್ ಮಾಡಕ್ಕೆ ಹೋಗಬಾರ್ದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೂತು ಮೈಕ್ ಹಿಡಿದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಶೈಲಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನಲ್ಲ, ಈ ಮಹಾನುಭಾವನೆ ಮಹಾಭ್ರಷ್ಟ ಸಾಧಕ ಸತ್ಯನ್. ಸುತ್ತಲೂ ನಿಂತು ಸತ್ಯನ್ ಅಬ್ಬರಕ್ಕೆ ಚಪ್ಪಾಳೆ ತಟ್ಟುತ್ತಿದ್ದಾರಲ್ಲ ನೂರಾರು ಸಂಖ್ಯೆಯಲ್ಲಿ ಜನ. ಅವರು ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟ ಮತ್ತು ಒಂದಷ್ಟು ಮೈಗಳ್ಳ ಅಧಿಕಾರಿಗಳು. ಸತ್ಯನ್ ಅಬ್ಬರ ಮತ್ತು ಮೈಗಳ್ಳ ಅಧಿಕಾರಿಗಳ ಚಪ್ಪಾಳೆಗೆ ಕೇಂದ್ರ ಬಿಂದು ಆಗಿದ್ದಾನಲ್ಲ ಏಕಾಂಗಿ ವೀರ, ಇವನು ಸಾಮಾಜಿಕ ಕಾರ್ಯಕರ್ತ.
ವಿಷಲ್ ಬ್ಲೋಯರ್. ನನ್ನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ. ಅರೆ ಸ್ವಾತಂತ್ರ್ಯ ಹೋರಾಟಗಾರನೇ, ಆಶ್ಚರ್ಯ ಆಗಬಹುದು ಅಲ್ಲವೇ? ಖಂಡಿತ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದಿರಬಹುದು. ನಮಗೆ ಸಂವಿಧಾನಬದ್ಧವಾಗಿ ಬದುಕುವ ಸ್ವಾತಂತ್ರ್ಯ ಈ ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಸಿಕ್ಕಿಲ್ಲ. ನಾಗರಿಕರ ಸಂವಿಧಾನಬದ್ಧವಾಗಿ ಬದುಕುವ ಹಕ್ಕನ್ನು ಇಂಚಿಂಚಾಗಿ ಕೊಂದು ಅಟ್ಟಹಾಸ ಮೆರೆಯುತ್ತಿರುವ ಕಾರ್ಯಾಂಗ ವ್ಯವಸ್ಥೆಯ ಭ್ರಷ್ಟ ಮೈಗಳ್ಳ ಅಧಿಕಾರಿಗಳ ವಿರುದ್ಧ ಸಂವಿಧಾನಬದ್ಧವಾಗಿ ಹೋರಾಡುತ್ತಿರುವ ಸ್ವಾತಂತ್ರ್ಯ ಹೋರಾಟಗಾರ. ಅಂತಹ ಹೋರಾಟಗಾರರನ್ನು ಮಟ್ಟ ಹಾಕುತ್ತೇನೆ ಎಂದು ವೇದಿಕೆ ಮೇಲೆ ಮೈಕ್ ಹಿಡಿದು ಅಬ್ಬರಿಸಿ ಬೊಬ್ಬಿರಿಯುತ್ತಿರುವವನೇ ಮಹಾನ್ ಭ್ರಷ್ಟ ಸಾಧಕ ಸತ್ಯನ್. ಮಾಹಿತಿ ಆಯೋಗದ ಮಾಹಿತಿ ಸೌಧದಲ್ಲಿ ಮುಖ್ಯ ಆಯುಕ್ತ NC ಶ್ರೀನಿವಾಸ್ ನಿವೃತ್ತಿಯ ನಂತರ ನಾಗರಿಕರ ಹಕ್ಕನ್ನು ರಕ್ಷಣೆ ಮಾಡಲೆಂದೇ ಇರುವ ಮಾಹಿತಿ ಸೌಧದಲ್ಲಿ ಮುಖ್ಯ ಆಯುಕ್ತರ ಕುರ್ಚಿ ಅಲಂಕರಿಸಿ ನ್ಯಾಯಾಂಗ ವ್ಯವಸ್ಥೆ, ಲೋಕಾಯುಕ್ತ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗುನ್ನಾಡಲು ಹೊರಟ ಈ ಮಹಾಭ್ರಷ್ಟ ಸಾಧಕ ಸತ್ಯನ್ ಸಾಧನೆಯ ಮೆಟ್ಟಿಲುಗಳ ಕಥೆಯೇನು ಗೊತ್ತೇ? ಏಕೆ ಈ ಮಹಾನುಭಾವನನ್ನ ಮಹಾಭ್ರಷ್ಟ ಸಾಧಕ ಎಂದು ಕರೆಯಲಾಗುತ್ತದೆ ಗೊತ್ತೇ? ಈ ಸತ್ಯನ್ ಮಹಾನುಭಾವರ ಹೆಸರಿನಲ್ಲಿ ಮಾತ್ರ ಸತ್ಯ ಇರೋದು. ಬದುಕಿನ ನೈತಿಕತೆಯಲ್ಲಿ ಯಾವುದೇ ಮೊರಾಲಿಟಿ ಇಲ್ಲದ ಮಹಾ ಸಾಧಕ ಭ್ರಷ್ಟನ್ ಬಯೋಗ್ರಫಿನಲ್ಲಿ ಸತ್ಯ ಅನ್ನೋದು ಬೂದುಗನ್ನಡಿ ಹಾಕಿ ಹುಡುಕಿದರೂ ಸಿಗೋದಿಲ್ಲ ಅಂದರೆ ತಪ್ಪಾಗಲಾರದು. ಈ ಮಹಾನುಭಾವ ಸತ್ಯನ್ ನಮ್ಮ ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದ ಮುಕುಟ ಹಿರಿಮೆಯನ್ನ ಹೊಂದಿದ ಹಾಸನ ಜಿಲ್ಲೆಯವನು. ಹಾಸನ ನಗರಸಭೆಯ ಸದಸ್ಯರಾಗಿದ್ದ ದಿವಂಗತ ಚೆನ್ನಕೇಶವಯ್ಯ ಅಂಡ್ ದಿವಂಗತ ಶ್ರೀಮತಿ ಸುಶೀಲಮ್ಮ ದಂಪತಿಗಳ ಪ್ರೇಮದ ಕಾಣಿಕೆಯಾಗಿ ಧರೆಗಿಳಿದ ವಂಶೋದ್ಧಾರಕ ಪುತ್ರನೇ ಈ HC ಸತ್ಯನ್. ಹಾಸನ ಜಿಲ್ಲೆಯ ಪುಡಿ ರಾಜಕಾರಣಿಗಳ ಕೈಗಳು ಕೂಡ ಅತ್ಯಂತ ಎತ್ತರ ಮತ್ತು ಅಗಲಕ್ಕೆ ಚಾಚಬಲ್ಲದು. ಅಂತಹದರಲ್ಲಿ ಮಹಾಭ್ರಷ್ಟ ಸಾಧಕ ಸತ್ಯನ್ ತಂದೆ ದಿವಂಗತ ಚೆನ್ನಕೇಶವಯ್ಯ ಹಾಸನ ಜಿಲ್ಲೆಯ ನಗರಸಭೆ ಸದಸ್ಯ ಆಗಿದ್ದವರು. ಅವರ ರಾಜಕೀಯ ಮತ್ತು ರಾಜಕಾರಣಿಗಳ ಸಂಪರ್ಕ, ಸ್ನೇಹ, ಬಾಂಧವ್ಯ, ಒಡನಾಟಕ್ಕೇನೂ ಕೊರತೆ ಇರಲಿಲ್ಲ. ತನ್ನ ರಾಜಕೀಯ ಪ್ರಭಾವದಿಂದ ತನ್ನ ವಂಶೋದ್ಧಾರಕ ಪುತ್ರ HC ಸತ್ಯನ್ಗೆ ಸಾರಿಗೆ ಇಲಾಖೆಯಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಕೊಡಿಸುತ್ತಾರೆ. ಅಂತೂ ಇಂತೂ ಸತ್ಯನ್ಗೆ ಸರ್ಕಾರಿ ಕೆಲಸ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಾಪ್ತಿಯಾಗಿ ಬಿಡುತ್ತದೆ. ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ದಕ್ಷತೆಯಿಂದ ಕೆಲಸ ಮಾಡಿ ಜನಸ್ನೇಹಿ ಆಗಬೇಕಾಗಿದ್ದ ಸತ್ಯನ್ ಹಗಲು ರಾತ್ರಿ ಎನ್ನದೆ ಬೆಂಗಳೂರು, ಮಂಗಳೂರು, ಹಾಸನ, ಮೈಸೂರು ಹೈವೇನಲ್ಲಿ ನಿಂತು ಸರ್ಕಾರಿ ಯೂನಿಫಾರ್ಮ್ ಹಾಕಿಕೊಂಡು ಲೈಸೆನ್ಸ್ಡ್ ರೌಡಿಯಂತೆ ಹೈವೇಗಳಲ್ಲಿ ಸಂಚರಿಸುವ ಎಲ್ಲಾ ರೀತಿಯ ವಾಹನಗಳ ದರೋಡೆಗೆ ಇಳಿದು ಬಿಡುತ್ತಾನೆ. ಲೂಟಿಯ ಭೀಕರತೆಯಿಂದ ಆದಾಯಕ್ಕೂ ಮೀರಿ ಆಸ್ತಿ ಸಂಪತ್ತುಗಳು ಯಥೇಚ್ಛವಾಗಿ ಬೇನಾಮಿ ಹೆಸರಿನಲ್ಲಿ ಸಂಗ್ರಹವಾಗುತ್ತಲೇ ಇರುತ್ತದೆ. ಇದರ ಮಾಹಿತಿ 2008ರಲ್ಲಿ ಕರ್ನಾಟಕ ಲೋಕಾಯುಕ್ತದ ದಂಡನಾಯಕರಾಗಿದ್ದ ಕರ್ನಾಟಕದ ಜನ ಆಂತರ್ಯದಿಂದ ಗೌರವಿಸಲ್ಪಡುವ ನ್ಯಾಯಮೂರ್ತಿ N ಸಂತೋಷ ಹೆಗಡೆರವರಿಗೆ RTI ಕಾರ್ಯಕರ್ತರ ಮೂಲಕ ತಲುಪಿಬಿಡುತ್ತದೆ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆರವರ ಮೂಗಿಗೆ ಭ್ರಷ್ಟಾಚಾರದ ವಾಸನೆ, ಕಿವಿಗೆ ಸುಳಿವು ಸಿಕ್ಕರೆ ಏನಾಗುತ್ತದೆ ಅನ್ನೋದನ್ನ ಕರ್ನಾಟಕದ ಜನತೆಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ಲವೇ? ಹೌದು, ಜನ ಕಲ್ಪನೆ ಮಾಡಿಕೊಂಡಂತೆ ದಿನಾಂಕ 27/3/2008ರಂದು ನ್ಯಾಯಮೂರ್ತಿ ಸಂತೋಷ್ ಹೆಗಡೆರವರ ಮಾರ್ಗದರ್ಶನದಲ್ಲಿ DYSP ಅಣ್ಣಪ್ಪ ನಾಯ್ಕರವರ ತಂಡ ಮೈಸೂರಿನ TK ಲೇಔಟ್ 4ನೇ ಹಂತ 4ನೇ ಕ್ರಾಸ್ನಲ್ಲಿರುವ ಸತ್ಯನ್ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ದಾಳಿ ಮಾಡುತ್ತೆ. ದಾಳಿಯಲ್ಲಿ ಒಂದಷ್ಟು ಚಿನ್ನ, ನಗದು, ಆಸ್ತಿಗಳ ದಾಖಲೆ, ಇನ್ಸೂರೆನ್ಸ್ ಬಾಂಡ್ ಸೇರಿದಂತೆ ಒಂದಷ್ಟು ಕೋಟಿ ಮೌಲ್ಯದ ಮಾಲುಗಳು ಜಪ್ತಿ ಕೂಡ ಆಗುತ್ತದೆ. ಇದೆಲ್ಲ ನಡೆದದ್ದು RTI ಕಾರ್ಯಕರ್ತರ ಮಾಹಿತಿ ಮೇರೆಗೆ 2008ರಲ್ಲಿ. ಲೋಕಾಯುಕ್ತ ದಾಳಿಯ ನಂತರದಲ್ಲಿ ಸತ್ಯನ್ ರವರನ್ನ ಅಮಾನತು ಮಾಡಬೇಕಾಗಿರುತ್ತದೆ. ಅತ್ಯಂತ ಪ್ರಭಾವಿಯಾಗಿದ್ದ ಸತ್ಯನ್ ತಕ್ಷಣಕ್ಕೆ ಅಮಾನತೇನೋ ಆಗೋದಿಲ್ಲ, ಆದರೆ ಅನಂತರದಲ್ಲಿ ಅಮಾನತು ಆಗುತ್ತಾರೆ. ಆನಂತರ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಕೂಡ ತೆಗೆದುಕೊಳ್ಳುತ್ತಾರೆ. ಲೋಕಾಯುಕ್ತ ದಾಳಿ ಪ್ರಕರಣ ಇತ್ಯರ್ಥ ಆಗದೇ ಇರೋದ್ರಿಂದ ಅವರ ಸ್ವಯಂ ನಿವೃತ್ತಿ ಅಂಗೀಕಾರ ಆಗುವಂತಿಲ್ಲ. ಆದರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸೆಕ್ರೆಟರಿ ಮತ್ತು ಸಲಹೆಗಾರರಾಗಿದ್ದ IAS ಅಧಿಕಾರಿ M ಲಕ್ಷ್ಮೀನಾರಾಯಣ್ ಮತ್ತು ಅಂದು ಮಾಹಿತಿ ಆಯೋಗದಲ್ಲಿ ಆಯುಕ್ತರಾಗಿದ್ದ JS ವಿರೂಪಾಕ್ಷಯ್ಯ ಮಹಾಭ್ರಷ್ಟ ಸಾಧಕ ಸತ್ಯನ್ಗೆ ಪರಮಾಪ್ತರಾಗಿದ್ದರು. ಅವರ ಸಹಾಯದಿಂದ ಸ್ವಯಂ ನಿವೃತ್ತಿ ಸರ್ಕಾರದಲ್ಲಿ ಅಂಗೀಕಾರವಾಗಿ ಬಿಡುತ್ತದೆ. VRS ಕತೆ ಏನೇ ಆಗಲಿ, ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಪ್ರಕರಣ ಅನ್ನೋದು ಮಾನಸಿಕವಾಗಿ ಖಿನ್ನತೆಗೆ ತೆಗೆದುಕೊಂಡು ಹೋಗಿಬಿಡುತ್ತದೆ. ಅವರ ದೈನಂದಿನ ಜೀವನ ಕಾರ್ಯಚಟುವಟಿಕೆಗಳು ಏನೋ ಒಂದು ರೀತಿಯಲ್ಲಿ ಆತಂಕದಲ್ಲಿ ನಡೆಯಲು ಆರಂಭವಾಗುತ್ತದೆ.
ಆದರೆ ಮಹಾಭ್ರಷ್ಟ ಸಾಧಕ ಸತ್ಯನ್ ಜೀವನ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಪ್ರಾರಂಭವಾಗುತ್ತದೆ. ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ನಲ್ಲಿ ಬೇನಾಮಿ ಹೆಸರಿನಲ್ಲಿ ಐಷಾರಾಮಿ ರೂಮ್ ಮಾಡಿಕೊಂಡು ಕನ್ನಡ ಚಿತ್ರರಂಗಕ್ಕೆ ರಾಯಲ್ಟಿ ಬೇಸಿಸ್ ಫೈನಾನ್ಸ್ ದಂಧೆ ಶುರು ಮಾಡುತ್ತಾನೆ. ಈ ರಾಯಲ್ಟಿ ಬೇಸಿಸ್ ಫೈನಾನ್ಸ್ ಅನ್ನೋದು ಮೀಟರ್ ಬಡ್ಡಿ ದಂಧೆಗಿಂತ ಮನೆಹಾಳು ದಂಧೆ. ಇದು ಸಿನಿಮಾ ರಂಗದಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ. ಆಗ ಈ ಮಹಾನುಭಾವನಿಗೆ ಧನರಾಜ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತದೆ. ಧನರಾಜ್ ಕೆಲಸ ಸಿನಿಮಾಗೆ ಸಂಬಂಧಿಸಿದ ಸರ್ಕಾರಿ ಕೆಲಸ ಮಾಡುವುದು, ಟಿವಿ ರೈಟ್ಸ್ ಮಾರಿಸುವುದು, ಸೆನ್ಸಾರ್ ಮಾಡಿಸೋದು, ಮಾರ್ಕೆಟಿಂಗ್, ಥಿಯೇಟರ್ ಸೆಟಪ್, ಫೈನಾನ್ಸ್ ಕೊಡಿಸೋದು, ಹೀಗೆ ಸಿನಿಮಾಗೆ ಸಂಬಂಧಿಸಿದ ವ್ಯವಹಾರಗಳನ್ನ ಮಾಡುವ ಗಾಂಧಿನಗರದ ಏಜೆಂಟ್ ಆಗಿರುತ್ತಾನೆ. ಧನರಾಜ್ ಕಡೆಯಿಂದಾಗಿ ಒಂದಷ್ಟು ಸಿನಿಮಾಗಳಿಗೆ ರಾಯಲ್ಟಿ ಫೈನಾನ್ಸ್ ಮಾಡಿ ಮೋಜು ಮಸ್ತಿಯ ಜೊತೆಯಲ್ಲಿ ಒಳ್ಳೆಯ ಆದಾಯದ ಮೂಲ ಕೂಡ ಮಾಡಿಕೊಳ್ಳುತ್ತಾನೆ. ಲೋಕಾಯುಕ್ತ ದಾಳಿಯ ನಂತರ ಸಿನಿಮಾ ರಂಗದಲ್ಲಿ ರಾಯಲ್ಟಿ ಬಡ್ಡಿ ದಂಧೆ ಮಾಡಿ 2010ರಲ್ಲಿ ತನ್ನ ಪತ್ನಿ ಶ್ರೀಮತಿ ಸೌಮ್ಯ ಸತ್ಯನ್ ಹೆಸರಿನಲ್ಲಿ ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಶ್ರೀ ಕೃಷ್ಣ ಫ್ಲೋರ್ ಮಿಲ್ ಹಿಂಭಾಗದಲ್ಲಿನ ಪ್ರತಿಷ್ಠಿತ ರಂಕಾ ಅಪಾರ್ಟ್ಮೆಂಟ್ ನಲ್ಲಿ 2010ನೇ ಸಾಲಿನಲ್ಲಿ 1,10,00,000ಕ್ಕೆ ಅಪಾರ್ಟ್ಮೆಂಟ್ ಖರೀದಿಸಿದ್ದಾರೆ ಎನ್ನುವ ಮಾಹಿತಿಯನ್ನ ಸತ್ಯನ್ ಪರಮಾಪ್ತರು ನೀಡುತ್ತಾರೆ. ಸಿನಿಮಾ ರಂಗದಲ್ಲಿ ದುಡ್ಡಿನ ಜೊತೆಯಲ್ಲಿ ಮೋಜು ಮಸ್ತಿಗೇನು ಕೊರತೆ ಇಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಧನರಾಜ್ ಸಹಾಯದಿಂದ ತನ್ನ ಪತ್ನಿ ಶ್ರೀಮತಿ ಸೌಮ್ಯ ಸತ್ಯನ್ ಹೆಸರಿನಲ್ಲಿ ಶ್ರೀ ದೇವಿರಮ್ಮ ಎಂಟರ್ಪ್ರೈಸಸ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿ ರಾಕಿಂಗ್ ಸ್ಟಾರ್ ಯಶ್ ರವರನ್ನ ನಾಯಕನನ್ನಾಗಿಸಿಕೊಂಡು ರಾಜಧಾನಿ ಅನ್ನೋ ಕನ್ನಡ ಸಿನಿಮಾ ತೆಗೆಯುತ್ತಾನೆ. ರಾಜಧಾನಿ ಸಿನಿಮಾದ ಟೈಟಲ್ ಕಾರ್ಡ್ನಲ್ಲಿ ಸಹ ತನ್ನ ಅಕ್ರಮಗಳ ಬೆನ್ನಿಗೆ ನಿಂತು ತನ್ನನ್ನು ರಕ್ಷಿಸುತ್ತಿರುವ ಕುಚುಕು ಗೆಳೆಯರನ್ನ ನೆನೆದು ಕೃತಜ್ಞತೆ ಅರ್ಪಿಸೋದನ್ನ ಮರೆಯೋದಿಲ್ಲ ಸತ್ಯನ್. ರಾಕಿಂಗ್ ಸ್ಟಾರ್ ಸಿನಿಮಾ ಅಂದರೆ ಕನಿಷ್ಠ 5-10 ಕೋಟಿ ಬಂಡವಾಳ ಅಂತೂ ಬೇಕೇ ಬೇಕಲ್ಲವೇ. ರಾಜಧಾನಿ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನ ಜಿ ಸಿನಿಮಾ ಚಾನೆಲ್ಗೆ 1,40,00,000ಕ್ಕೆ ಧನರಾಜ್ ಸಹಾಯದಿಂದ ಮಾರಾಟ ಮಾಡುತ್ತಾರೆ. ರಾಜಧಾನಿ ಸಿನಿಮಾದಲ್ಲಿ ಬಂದ ಲಾಭದಿಂದ 54 ಲಕ್ಷಕ್ಕೆ ಪೊಲೀಸ್ ಸ್ಟೋರಿ 3 ಕನ್ನಡ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನ ಆದಿತ್ಯ ಕ್ರಿಯೇಷನ್ಸ್ ಮಾಲೀಕ ಸಿನಿಮಾ ನಿರ್ಮಾಪಕ ಶಿವಾನಂದ್ ರವರಿಂದ ಮಹಾಭ್ರಷ್ಟ ಸಾಧಕ ಸತ್ಯನ್ ತನ್ನ ಪತ್ನಿ ಸೌಮ್ಯ ಸತ್ಯನ್ ಹೆಸರಿನ ದೇವಿರಮ್ಮ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಖರೀದಿಸುತ್ತಾರೆ. 54 ಲಕ್ಷಗಳಿಗೆ ಖರೀದಿಸಿದ ಪೊಲೀಸ್ ಸ್ಟೋರಿ 3 ಸ್ಯಾಟಲೈಟ್ ರೈಟ್ಸ್ ಅನ್ನ ಇವತ್ತಿನವರೆಗೂ ಯಾವುದೇ ಚಾನೆಲ್ಗಳಿಗೆ ಮಾರಾಟ ಮಾಡಿಲ್ಲ. ರಾಜಧಾನಿ ಚಿತ್ರದಿಂದ ಬಂದ ಲಾಭದಲ್ಲಿ 2011 ಜುಲೈ ತಿಂಗಳಿನಲ್ಲಿ ದರ್ಶನ್ ಅಭಿನಯದ ಸಿನಿಮಾ ಸಾರಥಿ ನಿರ್ಮಾಣಕ್ಕೆ ನಿರ್ಮಾಪಕ ಸತ್ಯಪ್ರಕಾಶ್ ಅವರಿಗೆ 2 ಕೋಟಿ ಹಣ ನಗದು ರೂಪದಲ್ಲಿ HC ಸತ್ಯನ್ ಫೈನಾನ್ಸ್ ಮಾಡಿದ್ದಾರೆ. ಸಿನಿಮಾ 2011 ಸೆಪ್ಟೆಂಬರ್ 28ಕ್ಕೆ ಸೆನ್ಸಾರ್ ಆಗಿದೆ. ಸೆನ್ಸಾರ್ ಆಗುತ್ತಿದ್ದಂತೆ 29ನೇ ತಾರೀಕು ರಾಯಲ್ಟಿ ಹಣ 55 ಲಕ್ಷ ಸೇರಿಸಿ 2,55,00,000 ಸೆಟಲ್ಮೆಂಟ್ ಕೂಡ ಆಗಿದೆ. ಸಿನಿಮಾ ವ್ಯವಹಾರಗಳನ್ನ ಧನರಾಜ್ ಅನ್ನೋ ಏಜೆಂಟ್ ಮೂಲಕ ಕಾನಿಷ್ಕಾ ಹೋಟೆಲ್ನ ಐಷಾರಾಮಿ ರೂಮಿನಲ್ಲಿ ಮೋಜು ಮಸ್ತಿಯ ಜೊತೆಯಲ್ಲೇ ನಡೆಯುತ್ತದೆ. ಲೋಕಾಯುಕ್ತ ದಾಳಿಯ ನಂತರ ಮಹಾಭ್ರಷ್ಟ ಸಾಧಕ ಸತ್ಯನ್ ಜೀವನ ಶೈಲಿ ಹೇಗಿತ್ತಪ್ಪ ಅಂದ್ರೆ ಲೋಕಾಯುಕ್ತದವರಿಗೆ ಬೆಟ್ಟ ಅಗೆದು ಇಲಿ ಹಿಡಿದಿದ್ದೀರಾ ಅಂತ ಅಣುಕಿಸುವ ರೀತಿಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಾನೆ. ಇಷ್ಟೆಲ್ಲ ಅದ್ದೂರಿ ಐಷಾರಾಮಿ ಜೀವನವನ್ನ ಸತ್ಯ ನಡೆಸೋದು ಲೋಕಾಯುಕ್ತ ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಸಲ್ಲಿಸುವ ಮಧ್ಯದ ಅವಧಿ ಅಂದರೆ 2008ರಿಂದ 2012ರವರೆಗೆ ಸುಮಾರು 3 ವರ್ಷ ಲೋಕಾಯುಕ್ತ ತನಿಖೆ ನಡೆಸಿದರೂ ಲೋಕಾಯುಕ್ತ ಇಲಾಖೆಗೆ ಇವನ ಸಿನಿಮಾ ಬಡ್ಡಿ ದಂಧೆಯ ಕನಿಷ್ಠ ಸುಳಿವು ಸಿಗದಂತೆ ಎಲ್ಲವನ್ನೂ ಕಾನಿಷ್ಕಾ ಹೋಟೆಲ್ನಲ್ಲಿ ಬೇನಾಮಿ ಹೆಸರಿನಲ್ಲಿ ರೂಮ್ ಮಾಡಿಕೊಂಡು ನಡೆಸುತ್ತಾನೆ. ಈಗ ಮೈಸೂರು ವಿಶೇಷ ನ್ಯಾಯಾಲಯದಲ್ಲಿ ಇರುವ ಚಾರ್ಜ್ ಶೀಟ್ ನಲ್ಲೂ ಸಹ ಹೆಂಡತಿ ಹೆಸರಿನಲ್ಲಿ ತೆಗೆದ ರಾಜಧಾನಿ ಸಿನಿಮಾದ ಲಾಭ ನಷ್ಟಗಳ ಕತೆ, ಪೊಲೀಸ್ ಸ್ಟೋರಿ 3 ಸ್ಯಾಟಲೈಟ್ ರೈಟ್ಸ್ ಖರೀದಿಸಿದ ಕತೆ, ಸಾರಥಿ ಸೇರಿದಂತೆ ಹಲವು ಸಿನಿಮಾಗಳಿಗೆ ಫೈನಾನ್ಸ್ ಮಾಡಿದ ಕತೆ ಯಾವುದೂ ಇಲ್ಲ. ಇದರ ಮಧ್ಯೆ ಯಡಿಯೂರಪ್ಪನವರ ಸೆಕ್ರೆಟರಿ ಕಮ್ ಕಾರ್ಯದರ್ಶಿಯಾಗಿದ್ದ, ಪ್ರಸ್ತುತ ಬಿಜೆಪಿ ಪಕ್ಷ ಸೇರಿಕೊಂಡಿರುವ ನಿವೃತ್ತ IAS ಅಧಿಕಾರಿ ಎಂ ಲಕ್ಷ್ಮೀನಾರಾಯಣ್ ಮತ್ತು ಅಂದು ಮಾಹಿತಿ ಆಯುಕ್ತರಾಗಿದ್ದ ಇಂದು ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿರುವ JS ವಿರೂಪಾಕ್ಷಯ್ಯ ಸಹಾಯದಿಂದ ಲೋಕಾಯುಕ್ತ ದಾಳಿ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆಯಲು ಇನ್ನಿಲ್ಲದಂತೆ ಹರಸಾಹಸ ಪಡುತ್ತಾನೆ.
ಆದರೆ ಲೋಕಾಯುಕ್ತದಲ್ಲಿ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಇದ್ದುದರಿಂದ ಇವನ ಯಾವ ಆಟಗಳು ಪ್ರಭಾವಗಳು ನಡೆಯೋದಿಲ್ಲ. 2012 ಸೆಪ್ಟೆಂಬರ್ 25ನೇ ತಾರೀಕು ಅಂದರೆ ಲೋಕಾಯುಕ್ತ ದಾಳಿ ಮಾಡಿದ 3 ವರ್ಷಗಳ ಸುದೀರ್ಘ ತನಿಖೆಯ ನಂತರ ಲೋಕಾಯುಕ್ತ ಅಧಿಕಾರಿಗಳು ಮಹಾಭ್ರಷ್ಟ ಸಾಧಕ ಸತ್ಯನ್ ವಿರುದ್ಧ ಮೈಸೂರು ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ. 2012ರಲ್ಲಿ ದಾಖಲಾದ ಸ್ಪೆಷಲ್ ಕೇಸ್ನ ವಿಚಾರಣೆ ಇನ್ನೂ ಕೂಡ ನಡೀತಾನೆ ಇದೆ. ಲೋಕಾಯುಕ್ತ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಅವರುಗಳ ಮೇಲೆ ಲೋಕಾಯುಕ್ತ ವಿರುದ್ಧವಾಗಿ ಇವನಿಗೆ ಅನುಕೂಲವಾಗುವಂತೆ ಸಾಕ್ಷಿಗಳನ್ನಾಗಿ ಮಾಡಿಕೊಂಡರೆ ಈ ಮಹಾನುಭಾವನಿಗೆ ಲೋಕಾಯುಕ್ತ ಪ್ರಕರಣದಿಂದ ಕ್ಲೀನ್ ಚಿಟ್ ಪಡೆಯಬಹುದು ಅನ್ನೋ ಬಿಟ್ಟಿ ಸಲಹೆಗಳನ್ನ ಪರಮಾಪ್ತ ಕುಚುಕುಗಳಿಂದ ಪುಕ್ಕಟೆಯಾಗಿ ಸಿಗುತ್ತದೆ. ಆದರೆ ಸರ್ಕಾರಿ ಸಾಕ್ಷಿಗಳ ಮೇಲೆ ತನಗೆ ಅನುಕೂಲವಾಗುವಂತೆ ಒತ್ತಡ ಹಾಕಲು ಇರುವ ಮಾರ್ಗ ಆದರೂ ಯಾವುದು ಅನ್ನೋ $1 ಕೋಟಿ ಪ್ರಶ್ನೆ ಮಹಾಭ್ರಷ್ಟ ಸಾಧಕ ಸತ್ಯನ್ ತಲೆಯಲ್ಲಿ ಕೊರೆಯಲು ಶುರು ಮಾಡುತ್ತದೆ. ಮಾಹಿತಿ ಆಯೋಗದಲ್ಲಿ ಆಯುಕ್ತರಾಗಿರುವ ಕುಚುಕು ಪರಮಾಪ್ತ GIS ವಿರೂಪಾಕ್ಷಯ್ಯ ಸಹಕಾರದಿಂದ ಅದು ಕಷ್ಟ ಸಾಧ್ಯವೇನೂ ಅಲ್ಲ. ಆದರೆ ವಿರೂಪಾಕ್ಷಯ್ಯ 2013 ಅಕ್ಟೋಬರ್ನಲ್ಲಿ ನಿವೃತ್ತಿಯಾಗುತ್ತಾರೆ. ಲೋಕಾಯುಕ್ತದ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಸುಮಾರು 8-10 ವರ್ಷಗಳು ನಡೆಯೋದು ಗ್ಯಾರಂಟಿ. ನಿವೃತ್ತಿ ಆದ ಮೇಲೆ ಕುಚುಕು ಗೆಳೆಯ ವಿರೂಪಾಕ್ಷನಿಂದ ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಬೇಳೆ ಬೇಯೋದಿಲ್ಲ. ಗೆಳೆಯ ವಿರೂಪಾಕ್ಷನ ಜಾಗಕ್ಕೆ ಯಾವುದೇ ರೀತಿಯಲ್ಲಾದರೂ ಸರಿ ತಾನು ಕೂರಬೇಕು ಎಂಬ ನಿರ್ಧಾರಕ್ಕೆ ಮಹಾಭ್ರಷ್ಟ ಸಾಧಕ ಸತ್ಯನ್ 2012ರಲ್ಲಿ ಬರುತ್ತಾನೆ. ಇವತ್ತು ಏನು ಆಯುಕ್ತನಾಗಿ ಮಾಹಿತಿ ಆಯೋಗದಲ್ಲಿ ಕುರ್ಚಿ ಅಲಂಕರಿಸಿದ್ದಾನಲ್ಲ ಸತ್ಯನ್, ಅದು ಇವತ್ತು ನಿನ್ನೆಯ ಕನಸಲ್ಲ. ತನ್ನ ಸ್ವಾರ್ಥ ಸಾಧನೆಗಾಗಿ 2012ರಲ್ಲಿ ಕಟ್ಟಿಕೊಂಡ ಕನಸು. ತನ್ನ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಸತ್ಯನ್ ಮಹಾನುಭಾವ ಹಂತ ಹಂತವಾಗಿ ಯೋಜನೆ ಮಾಡಿಕೊಂಡು ಬಕೆಟ್ ಹಿಡಿದುಕೊಂಡು ತನ್ನ ಗುರಿಯನ್ನ ಮುಟ್ಟುವ ಪ್ರಯತ್ನ ಮಾಡಿದ್ದಾನೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ಕಳೆದುಕೊಂಡು ಸದಾನಂದ ಗೌಡ ಅಂಡ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿ ಅವರ ಅವಧಿಯು ಮುಗಿದು 2013 ಮೇ ತಿಂಗಳಿನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ನಾಯಕರುಗಳೊಂದಿಗೆ ಅತಿಯಾಗಿ ಗುರುತಿಸಿಕೊಂಡಿದ್ದ ಮಹಾಭ್ರಷ್ಟ ಸಾಧಕ ಸತ್ಯನ್ ಬೇಳೆ 2013ರ ಸಿದ್ದು ಸರ್ಕಾರದಲ್ಲಿ ಬೇಯೋದಿಲ್ಲ. ಮತ್ತೆ ಬಿಜೆಪಿ ಸರ್ಕಾರ ಬರುವವರೆಗೂ ಕಾಯುವ ನಿರ್ಧಾರ ಮತ್ತು ಅಲ್ಲಿವರೆಗೆ ಲೋಕಾಯುಕ್ತ ಪ್ರಕರಣದ ವಿಚಾರಣೆ ಆದಷ್ಟು ಮುಂದಕ್ಕೆ ತಳ್ಳಲು ತನ್ನ ವಕೀಲರ ಮೂಲಕ ವ್ಯವಸ್ಥೆ ಮಾಡಿಕೊಳ್ಳುತ್ತಾನೆ. 2013ರಿಂದ 2018ರವರೆಗೆ ಸಿದ್ದು ಸರ್ಕಾರದ ಅವಧಿಯಲ್ಲಿ ಈತನ ಆಟ ಏನೂ ನಡೆಯೋದಿಲ್ಲ. 2018ರಲ್ಲಿ ಮತ್ತೆ ಯಡಿಯೂರಪ್ಪನವರು ಕೇವಲ 6 ದಿನಗಳ ಮುಖ್ಯಮಂತ್ರಿಗಳಾಗಿ ಬಹುಮತ ಸಾಬೀತುಪಡಿಸಲಾಗದೇ ಇದ್ದುದರಿಂದ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಯಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗುತ್ತಾರೆ. ಆ ನಂತರದ ರಾಜಕೀಯ ದೊಂಬರಾಟ ನಡೆದು ಆಪರೇಷನ್ ಮೂಲಕ ಮತ್ತೆ ಬಿಜೆಪಿ ಸರ್ಕಾರ ರಚನೆಯಾಗುತ್ತದೆ. ಆ ಸಮಯದಲ್ಲಿ ಮಾಹಿತಿ ಆಯೋಗದಲ್ಲಿ ಆಯುಕ್ತರ ಹುದ್ದೆ ಖಾಲಿ ಇರುವುದಿಲ್ಲ. 2012ರಲ್ಲಿ ಆಯೋಗದಲ್ಲಿ ಆಯುಕ್ತರ ಹುದ್ದೆ ಖಾಲಿಯಾಗುತ್ತದೆ. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಿಂದಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುತ್ತಾರೆ. ಮಹಾಭ್ರಷ್ಟ ಸಾಧಕ ಸತ್ಯನ್ ತನ್ನೆಲ್ಲಾ ಪ್ರಭಾವ ಬಳಸಿ ಬಸವರಾಜ ಬೊಮ್ಮಾಯಿರವರ ಮೇಲೆ ತನ್ನೆಲ್ಲಾ ಪ್ರಯತ್ನಗಳಿಂದ ಒತ್ತಡ ಹಾಕಿ 18/4/2028ರಲ್ಲಿ ಆಯೋಗಕ್ಕೆ ಆಯುಕ್ತನಾಗಿ ನೇಮಕ ಆಗುತ್ತಾನೆ. ಲೋಕಾಯುಕ್ತದಲ್ಲಿ ಭ್ರಷ್ಟ ಸತ್ಯನ್ ವಿರುದ್ಧ ಪ್ರಕರಣ ಇರುವುದರಿಂದ ಸತ್ಯನ್ ನೇಮಕಾತಿ ವಿರುದ್ಧ RTI ಕಾರ್ಯಕರ್ತರು ಹೈಕೋರ್ಟ್ ಮೆಟ್ಟಿಲೇರುತ್ತಾರೆ. ಹೈಕೋರ್ಟ್ ಬೊಮ್ಮಾಯಿ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡುತ್ತೆ. ಪ್ರಕರಣ ಇನ್ನೂ ಹೈಕೋರ್ಟ್ ಅಂಗಳದಲ್ಲೇ ಇದೆ. ಇತ್ತ ಲೋಕಾಯುಕ್ತ ಪ್ರಕರಣ ಕೂಡ ಮೈಸೂರು ವಿಶೇಷ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆಯುತ್ತಿದೆ. ಆದರೂ ಬೊಮ್ಮಾಯಿ ಸರ್ಕಾರದ ಬೇಜವಾಬ್ದಾರಿ ಆಡಳಿತದ ಪಾಪದ ಕೂಸು ಮಹಾಭ್ರಷ್ಟ ಸಾಧಕ ಸತ್ಯನ್ ಮಾಹಿತಿ ಆಯೋಗದಲ್ಲಿ ತನ್ನ ವ್ಯವಸ್ಥಿತ ದರ್ಬಾರ್ ಪ್ರಾರಂಭ ಮಾಡುತ್ತಾನೆ. ನೋಡಿದ್ರಲ್ಲ ಮಹಾಭ್ರಷ್ಟ ಸಾಧಕನ ಸಾಧನೆಯನ್ನ. ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಸಾಧನೆ ಮುಖ್ಯ ಅಲ್ಲವೇ? ಪ್ರಿಯ ವೀಕ್ಷಕರೇ, ತನ್ನ ತಂದೆ ಚನ್ನಕೇಶವಯ್ಯನವರು ಅವರಿವರ ಕೈಕಾಲು ಕಟ್ಟಿ ತನ್ನೆಲ್ಲ ಪ್ರಭಾವ ಬಳಸಿ ದಕ್ಕಿಸಿಕೊಟ್ಟಿದ್ದಂತಹ ಬ್ರೇಕ್ ಇನ್ಸ್ಪೆಕ್ಟರ್ ಸರ್ಕಾರಿ ಕೆಲಸವನ್ನು ಪೂರ್ಣಾವಧಿ ಮುಗಿಸದಂತೆ ಮಾಡಿ ಸ್ವಯಂ ನಿವೃತ್ತಿ ಪಡೆಯುವ ಅನಿವಾರ್ಯತೆ ತಂದಿಟ್ಟ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲಗೊಳಿಸಬೇಕು ಮತ್ತು ಮಾಹಿತಿ ಹಕ್ಕು ಕಾರ್ಯಕರ್ತರುಗಳ ಮೇಲೆ ಸವಾರಿ ಮಾಡಲೇಬೇಕು. ಸರ್ಕಾರದಿಂದ ಮತ್ತೆ ಸಂಬಳ ಗಿಂಬಳ ಉಂಬಳ ಎಲ್ಲವನ್ನೂ ಪಡೆಯಲೇಬೇಕು ಎಂಬ ತೀರ್ಮಾನಕ್ಕೆ ಸತ್ಯನ್ 2008ರಲ್ಲಿ ಬಂದಿದ್ದರು.
2008ರಿಂದ 2022 ಏಪ್ರಿಲ್ 18ರವರೆಗೆ ಮಾಹಿತಿ ಆಯೋಗದ ಆಯುಕ್ತರಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರಿಂದ ಪ್ರಮಾಣ ವಚನ ಪಡೆಯುವವರೆಗಿನ ಸುಮಾರು 14 ವರ್ಷದ ಸತ್ಯನ್ ಬದುಕಿನ ಜರ್ನಿ ಇದೆಯಲ್ಲ, ಅದನ್ನು ವರ್ಣಿಸಲು ವಿಮರ್ಶಿಸಲು ಕನ್ನಡದ ನಿಘಂಟಿನಲ್ಲಿ ಪದಪುಂಜಗಳೇ ಸಾಲದು ಅಂದರೆ ತಪ್ಪಾಗಲಾರದು. 14 ವರ್ಷ ವನವಾಸದಿಂದ ಮತ್ತೆ ಬಂದ ಸತ್ಯನ್ ಎಂಬ ಗೀತೆ ನೆನಪಾಗುತ್ತದೆ. ಅಂತೂ ಇಂತೂ ಸತತ 14 ವರ್ಷಗಳ ಯೋಜನಾಬದ್ಧವಾದ ತಂತ್ರಗಾರಿಕೆ, ಕುತಂತ್ರಗಾರಿಕೆ, ಸಂಯಮ, ವಿಧೇಯತೆ, ಛಲಗಾರಿಕೆ, ಪೂಜ್ಯ ಪುಣ್ಯಾತ್ಮರುಗಳಾದ ದಿವಂಗತ ಚನ್ನಕೇಶವಯ್ಯ ಆ್ಯಂಡ್ ದಿವಂಗತ ಶ್ರೀಮತಿ ಸುಶೀಲಮ್ಮನವರ ಆಶೀರ್ವಾದದ ಮಾಹಿತಿ ಆಯೋಗದಲ್ಲಿ ಆಯುಕ್ತರಾಗಿ ಹುದ್ದೆ ಅಲಂಕರಿಸುವ ಮೂಲಕ ಸರ್ಕಾರದ ಸಂಬಳ ಗಿಂಬಳ ಉಂಬಳ ತಿನ್ನಲು ಸಿದ್ಧರಾಗುತ್ತಾರೆ ಮಹಾಭ್ರಷ್ಟ ಸಾಧಕ ಸತ್ಯನ್. ಸಂವಿಧಾನಬದ್ಧವಾಗಿ ರಚನೆಯಾದ ಕಾಯ್ದೆಯನ್ನು ಇಂಚಿಂಚಾಗಿ ಕೊಂದು ಕೋಟಿಗಟ್ಟಲೆ ಹಣವನ್ನು ಮೈಗಳ್ಳ ಅಧಿಕಾರಿ ಮಹಾಶಯರಿಂದ ಸೈಲೆಂಟಾಗಿ ಪೀಕಿಸಿ ಮಾಹಿತಿ ಆಯೋಗದಲ್ಲಿ ಆಯುಕ್ತನಾಗಿ ಕಡಿದು ಗುಡ್ಡೆ ಹಾಕಿದ ಸಾಧನೆಯ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ. ಪ್ರಿಯ ವೀಕ್ಷಕರೇ, ಇದೇ ಅವ್ಯವಸ್ಥೆಯ ಸಮಾಜದಲ್ಲಿ ನಾವು ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಇಂತಹ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಕರ್ಮಕಾಂಡದ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲಿ ಇದೇ ಸಂಚಿಕೆಯ ಮುಂದುವರಿದ ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡಲು ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.